ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಲ್ಪಾರಾಮ್ ಸ್ಟೋರೀಸು. ನಾನು ನಿಮ್ಮ ಪ್ರೀತಿಯ ಶಿಲ್ಪಾರಾಮ್ ಮಾತಾಡ್ತಿರೋದು. ಏನಪ್ಪ ಅಂದರೆ ಇಷ್ಟು ದಿನ ನಾನು ವ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದೆ. ಇವತ್ತೇನಪ್ಪ ಇವಳು ಏನೋ ಐಟಮ್ಗಳೆಲ್ಲ ತೋರಿಸ್ತಾವಳೆ, ಏನು ಮಾಡ್ತಾವಳೆ ಅಂತ ನೋಡ್ತಾ ಇದ್ದೀರಾ. ಮೀನು ಸಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬರ್ರಿ. ಫಸ್ಟು ಒಂದು ಈರುಳ್ಳಿ ಮತ್ತು ಒಂದು ಇಂಚು ಶುಂಠಿ ಮತ್ತು ಒಂದು ಬೌಲು ತೆಂಗಿನಕಾಯಿ ಮತ್ತು ಒಂದೆರಡು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕಿದ್ದೀನಿ. ಆಮೇಲೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಪುದೀನ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ. ಮತ್ತು ಇವಾಗ ಮಸಾಲೆಗೆ ಚಕ್ಕೆ, ಲವಂಗ, ಕಲ್ಲುವ್ವು, ಗಸಗಸೆ, ಏಲಕ್ಕಿ ಮತ್ತು ಮೆಣಸು ಎಲ್ಲ ತೊಗೊಂಡಿದ್ದೀನಿ. ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಫೈನ್ ಪೇಸ್ಟ್ ಆದಮೇಲೆ ಅದ್ರ ಜೊತೆ ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ತಿರ್ಗಾ ರುಬ್ಕೋಬೇಕು. ಅದು ರುಬ್ಕೊಳ್ಳೋ ಅಷ್ಟೊತ್ತಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿದೆ. ಅಂದರೆ ಫಸ್ಟು ಒಂದು ಸ್ವಲ್ಪ ಬಾಡಿಸ್ಕೊಂಡೆ. ಈ ಥರ ಮಾಡಿದ್ರೆ ಮೀನು ಸಾರು ಮಾತ್ರ ಸಖತ್ತಾಗಿರುತ್ತೆ. ಅದಕ್ಕೆ ಕೊತ್ತಂಬರಿ, ಕರಿಬೇವು ಮತ್ತು ಸಾಸಿವೆನ ಬಾಡಿಸ್ಕೊಂಡೆ. ಅದಾದಮೇಲೆ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಪಾತ್ರೆಗೆ ಹಾಕಿದೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಿಟ್ಟು, ಸ್ವಲ್ಪ ಜಾರಲ್ಲೆಲ್ಲ ಮಸಾಲೆ ಅಂಟ್ಕೊಂಡಿರುತ್ತಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ತಿರ್ಗಾ ಅದನ್ನು ಪಾತ್ರೆಗೆ ಹಾಕಿ ಒಂದೆರಡು ನಿಮಿಷ ಕೈ ಆಡಿಸ್ಬಿಟ್ಟು ಬಿಡಬೇಕು, ಅದು ಕುದಿಯೋವರೆಗೂ. ಅದು ಸ್ವಲ್ಪ ಕುದಿ ಬಂದಷ್ಟು ಉಪ್ಪು ಹಾಕಬೇಕು. ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು. ಅದಾದಮೇಲೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಟ್ಟೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇದ್ದಂಗೆ ಹುಣ್ಸೆಹಣ್ಣು ಕಿವುಚಿ ಬಿಡಬೇಕು. ಅದಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಿವುಚಿಬಿಡಿ. ಮತ್ತು ಹುಣ್ಸೆಹಣ್ಣು ಎಷ್ಟು ಹಾಕ್ತಿರೋ ಅಷ್ಟು ಮೀನು ಸಾಂಬಾರು ಟೇಸ್ಟ್ ಬರುತ್ತೆ. ಅದರಿಂದ ನಾನು ಮೀನು ಸಾಂಬಾರಿಗೆ ಹುಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಆ ಹುಳಿ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಾದ್ಮೇಲೆ ಸ್ವಲ್ಪ ಕೈ ಆಡಿಸ್ದೆ. ಅಂದರೆ ನಾವು ಕೈ ಆಡಿಸಿಲ್ಲ ಅಂದರೆ ಅದು ಕ್ಲೀನಾಗಿ ಮಿಕ್ಸ್ ಆಗೋಲ್ಲ, ಮತ್ತು ಎಲ್ಲ ಪಾತ್ರೆಗೆಲ್ಲ ಹಂಗಂಗೆ ಮಸಾಲೆ ಅಂಟ್ಕೊಂಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕೈ ಆಡಿಸಾದ್ಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕನಾಗೆ ನೀರು ಹಾಕ್ಕೊಳ್ಳಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟೆ. ಅದು ಕುದೀತಾಯಿತ್ತು ನೋಡಿ, ಚೆನ್ನಾಗಿ ಕುದಿಬೇಕು. ಅದು ನಾವು ಇವಾಗ ಒಂದು ಚೊಂಬು ನೀರು ಹಾಕಿರ್ತೀವಿ ಅಂದರೆ ಅದು ಅರ್ಧದಷ್ಟು ಬರಬೇಕು, ಅಷ್ಟು ಹಾಕಬೇಕು. ಅದಾದಮೇಲೆ ಮೀನೆಲ್ಲ ಕಟ್ ಮಾಡಿ ಇಕ್ಕಿದ್ರು ತೊಗೊಂಬಂದು ಹಾಕ್ತಾಯಿದ್ದೀನಿ ನೋಡಿ. ಮೀನು ಅಂದರೆ ಸ್ವಲ್ಪ ನೋಡ್ಕೊಂಡು ಹಾಕಿ, ಮೀನುಗಳು ದೂರನೇ. ಆಮೇಲೆ ಜಾಸ್ತಿ ಉರಿ ಕೊಟ್ಟರೆ ಎಲ್ಲ ಕದ್ರೋಗ್ಬಿಡ್ತವೆ ಮೀನು. ಅದರಿಂದ ಮೀನೆಲ್ಲ ಹಾಕಿದೆ. ಮೀನೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ಮೇಲೆ ಪ್ಲೇಟ್ ಮುಚ್ಚಿ ನಾನು ಐ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊತೀನಿ. ಐ ಫ್ಲೇಮ್ ಆದಮೇಲೆ ಸ್ವಲ್ಪ ಇನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಫುಲ್ಲು ಲೋ ಫ್ಲೇಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತೈತೆ ಮೀನು. ಚೆನ್ನಾಗಿ ಬೆಂದೈತೆ ಮೀನು ಮಾತ್ರ ಸಖತ್ತಾಗೈತೆ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೀನಿ ನಾನು ಮೀನನ್ನ. ಅರ್ಧ ಗಂಟೆ ಬೆಂದಾದ್ಮೇಲೆ ನೋಡಿ ಯಾವ ರೀತಿ ಕಾಣ್ತಾಯಿದೆ ಮೀನು ಸಾಂಬಾರು. ಎಣ್ಣೆ ಎಲ್ಲ ತೇಲ್ ಬಂದೈತೆ. ಈ ಥರ ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದರೆ ಚೆನ್ನಾಗಿರುತ್ತೆ ಸಾಂಬಾರು ನೋಡಿರಿ. ನಾನು ಅದ್ರ ಜೊತೆಗೆ ಸ್ವಲ್ಪ ರಾಗಿ ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೆ. ಮುದ್ದೆಗೆ ಮಾತ್ರ ಈ ಚಳಿ ವೆದರ್ಗೂ ಅದಕ್ಕೂ ಮೀನು ಸಾರು ಮಾತ್ರ ಮಸ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಯಾವ ರೀತಿಯಾಗಿ ನಿಮ್ಮ ಮನೇಲೂ ಟ್ರೈ ಮಾಡಿ ಯಾವ ರೀತಿಯಾಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದೆ ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಏನಪ್ಪ ಇಷ್ಟು ದಿನ ವ್ಲಾಗ್ ಮಾಡಿದ್ಲು ಒಂದೆರಡು, ಆಮೇಲೆ ಅವ್ರ ಮಗಳ ಜೊತೆ ಆಟ ಆಡೋದು ಹಾಕಿದ್ಲು, ಈಗಾಗಲೇ ಯಾವುದೋ ರೆಸಿಪಿ ವೀಡಿಯೋ ಶೇರ್ ಮಾಡ್ತಾಳೆ ಅಂದ್ಕೊಂಡ್ರೆ. ನಂದರಲ್ಲಿ ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಬರ್ತಾಯಿರ್ತವೆ, ಎಲ್ಲ ಥರ ವೀಡಿಯೋಸು ನೋಡ್ತಾಯಿರಿ. ಹಂಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.